ಕೇವಲ ಒಂದೇ ನಿಮಿಷದಲ್ಲಿ ಮಾತು ಮುಗಿಸ್ಬಿಡ್ತು ನಾನು. 2 ನಿಮಿಷ ಆಯ್ತು. ಓಕೆ, ಥ್ಯಾಂಕ್ ಯು ಅಧ್ಯಕ್ಷರಿಗೆ, ಕಲಬುರಗಿ ಜಿಲ್ಲಾಧ್ಯಕ್ಷರಿಗೆ ಥ್ಯಾಂಕ್ ಯು. ಈಗ ವೇದಿಕೆ ಮೇಲೆ ಆಸೀನರಾಗತಕ್ಕಂಥ ರಾಜ್ಯಾಧ್ಯಕ್ಷರು ಮತ್ತು ಹಿರಿಯರು, ಎಲ್ಲ ನಮ್ಮ ಸಮುದಾಯದ ಬಂಧುಗಳು ಎಲ್ಲರಿಗೆ ನನ್ನ ಅನಂತಪೂರ್ವಕದ ನಮಸ್ಕಾರಗಳು. ಅದೇ ರೀತಿ ವೇದಿಕೆ ಮುಂಭಾಗಲಾಗಿರ್ತಕ್ಕಂಥ ನನ್ನ ತಾಯಿಂದವರು, ಅಕ್ಕ ತಂಗಿದವರು, ನನ್ನ ಬಂಧುಗಳು ಎಲ್ಲರಿಗೆ ತುಂಬ ಹೃದಯದ ಧನ್ಯವಾದಗಳು. ಈಗ ಸಂಘಟನೆ ಮಾಡಿದ್ವಿ, ಯಾಕೆ ಮಾಡಿದ್ವಿ ತಮಗೆಲ್ಲ ಗೊತ್ತಿರುವಂಥ ವಿಷಯ. ಇವತ್ತು ನಾವೇನು ಟೆಂಟ್ನಲ್ಲಿ ಇದ್ದೀವಲ್ಲ, ಈ ಟೆಂಟ್ಗಳು ಮುಂದಿನ ವರ್ಷ ಕಾಣಬಾರ್ದು, ಅದಕ್ಕೋಸ್ಕರ ಸಂಘಟನೆ ಮಾಡಿದ್ವಿ ನಾವು. ಎದಕ್ಕೋಸ್ಕರ ಈ ಟೆಂಟ್ಗಳು ಹೋಗಿ ನಾವೆಲ್ಲರೂ ನಾಗರಿಕರ ಥರ ಮನೆಗಳು ಕಟ್ಟಿಕೊಳ್ಬೇಕು, ಅದಕ್ಕಾಗಿ ಇವತ್ತು ಸಂಘಟನೆ ಕಟ್ಟಿವಿ. ಎಲ್ಲರೂ ಪ್ರಮಾಣ ಪೂರ್ವಕವಾಗಿ ಪ್ರಮಾಣ ಮಾಡಿದ್ದಾರೆ. ಅವರು ತನ್ನ ಮನ ಧನದಿಂದ ಸಹಕಾರದಿಂದ ಸರ್ಕಾರ ಮಟ್ಟದಲ್ಲಿ ಹೋರಾಟ ಮಾಡಿ ನಾವು ಎಲ್ಲರೂ ಒಗ್ಗಟ್ಟಾಗಿ ನಾವೆಲ್ಲ ತಾಯಂದ್ರೇನು ನೀವೇನು ಜಗಾಡಿದ್ರಲ್ಲ, ಅದು ನನ್ನ ಹೋಯ್ತು ಇದರಿಂದ ಹೋಯ್ತು ಅಂತಲ್ಲ, ఈగతో ನಾವು బదలావణ పక్కాయిదే. మా ఎప్పుడు మారాలా, మనం ఎప్పుడు మారాలా, మన పిల్లలు ఎప్పుడు మారించాలా, మనం ఎప్పుడు మారాలా, మనం ఎన్ని రోజులంటే ఇట్లే వానల గాలిలా కొట్టుకోపోవాలా, ఎన్ని రోజులంటే ఈ పట్ట గుడిసెల బతకాలా. మన తాత బతికినాడో, మన ముత్తాత బతికినాడో, మన తల్లి బతికింది, మన నవ్వ బతికింది, వాళ్ళ తల్లి బతికింది, వాళ్ళ తండ్రి బతికింది, మనం కూడా బతుకుతున్నాము, మన పిల్లలు కూడా బతికిదాము. ఏమి దరిద్రం పట్టింది మనకి, ಏನು ನಮ್ಮ ದರಿದ್ರತ್ತಿದೆ, ಯಾವ ನಮಗೆ ಪಾಪ ಇರ್ತದ. ಈ ದೇಶಕ್ಕೆ ಬಂದು ಸ್ವತಂತ್ರ ಬಂದು 75 ವರ್ಷಗಳ ಗತಿಸಿತು. 75 ವರ್ಷಗಳ ಕಾಲ ಹಲವಾರು ಸರ್ಕಾರಗಳು ನಮ್ಮ ದೇಶವನ್ನು ಆಳಿದರು. ಇವತ್ತು ಪರಿಶಿಷ್ಟ ಜಾತಿ ಪಟ್ಟಿಯಲ್ಲಿ ಬರುತ್ತೆ ನಾವು ದಡಬುರ್ಜಿ ಸಮಾಜದವರು. ಎಸ್ಸಿಗೆ ಇವತ್ತು 15% ಮೀಸಲಾತಿದೆ. 15% ಮೀಸಲಾತಿ ನಮ್ಮ ಸಮುದಾಯಗಳಿಗೆ ಸರಿಯಾಗಿ 75 ವರ್ಷಗಳ ಕಾಲ ನಮಗೆ ತಲುಪಿದ್ರೆ ಈ ಒಂದು ನಮ್ಮ ದೇಶದ ಮರ್ಯಾದೆ, ಮಾನ ಮರ್ಯಾದೆ ಇವತ್ತು ಬೇರೆ ದೇಶರು ಬಂದು ನಮ್ಮನ್ನೇನ ಅಧ್ಯಯನ ಮಾಡಿದ್ರೆ ಇವತ್ತು ನಮ್ಮ ಪ್ರಧಾನಮಂತ್ರಿ ಆಗದ ಮೋದಿ ಅವರ ಮರ್ಯಾದೆ ಉಳಿಯಂಗಿಲ್ಲ. ಇವತ್ತು ಬೇರೆ ದೇಶದವರು ಬಂದು ನಮ್ಮ ದೇಶದಲ್ಲಿ ಕಾಣ್ತಕ್ಕಂಥ ಟೆಂಟ್ಗಳು ಕಾಣಂಗಿಲ್ಲ. ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು, ಅಂಬಾನಿ, ಆದಾನಿ, ದೊಡ್ಡ ದೊಡ್ಡ ಬಿಲ್ಡರ್ಸ್, ದೊಡ್ಡ ದೊಡ್ಡ ರಾಜಕಾರಣಿಗಳ ಮಾತ್ರ ಬೇರೆ ದೇಶದವರು ಕಾಣ್ತಾರೆ ಚಿಂತಕರಿಗೆ. ಇವತ್ತು ವಿದೇಶಿ ಚಿಂತಕರಿಗೆ ಈ ದೇಶದ ಬಡ ಜನರು, ಈ ದೇಶದ ಭಿಕ್ಷುಕರು, ಈ ದೇಶದ ಅಲೆಮಾರಿಗಳು ಕಾಣಂಗಿಲ್ಲ ಅವ್ರಿಗೆ. ಇದು ಕಂಡ್ರೆ ಮೋದಿ ಮರ್ಯಾದೆ ಹೋಗ್ತದ. ಆವಾಗ ಮೋದಿ ಏನ್ ಮಾಡ್ತಾನಪ್ಪ ಅಂದ್ರೆ ಸೀದಾ ನಮ್ಮಲ್ಲಿ ಬಂದು ಈ ಟೆಂಟ್ಗಳನ್ನು ಬದಲಾವಣೆ ಮಾಡಕ್ಕೆ ಪ್ರಯತ್ನ ಪಡ್ತಾನ. ಇದನ್ನ ಕಾಣಗೊಡ್ಸಂಗಿಲ್ಲ. ಅದಕ್ಕಾಗಿ ನಾವು ಸಂಘಟನೆ ಕಟ್ಟಿಕೊಂಡು ಜಾಗೃತರಾಗಿರ್ಬೇಕು, ನಾವು ಹೋರಾಟ ಮಾಡಬೇಕು. ಇವತ್ತು ನಮ್ಮ ಮೂಲಭೂತ ಹಕ್ಕುಗಳು, ಇವತ್ತು ಈ ಭೂಮಿಯಲ್ಲಿ ಹುಟ್ಟಿರ್ತಕ್ಕಂಥ ಪ್ರತಿಯೊಬ್ಬ ಮನುಷ್ಯರಿಗೆ 84 ಲಕ್ಷ ಜೀವರಾಶಿಗಳು ಹುಟ್ಟಾವ ಈ ಭೂಮಿಯಾಗ. ಇವತ್ತು ಎಲ್ಲಾ ಜೀವರಾಶಿಗಳು ಅವರವರ ಸ್ವತಂತ್ರದಿಂದ ಬದುಕ್ತಾವ. ಈ ಮನುಷ್ಯ ಜನ್ಮ ಆಶಮೂರ್ಖರಾಗಿ ಬದುಕ್ತಕ್ಕಂಥ ಜನ್ಮ. ಇವತ್ತು ಪ್ರತಿಯೊಬ್ಬರು ನೋಡ್ಬೇಕು. ಇವತ್ತು ಶ್ರೀಮಂತರಾಗ್ತಾ ಇದಾರ, ಸೌಲಭ್ಯ ಪಡ್ಕೊಳ್ಳೋರು ಪಡ್ಕೊಂತ ಇದಾರ, ಯಾರು ಕೊಳ್ಳೆ ಹೊಡಿತಾ ಇದಾರ, ಲೂಟು ಹೊಡಿತಾ ಇದಾರ. ಇವತ್ತು ಭಿಕ್ಷುಕರಾಗಿದಾರ, ಅಲೆಮಾರಿಗಳಾಗಿ ತಿರ್ತಾ ಇದಾರ. ಇವತ್ತು ಮಕ್ಕಳು ಭಿಕ್ಷುಕರಾಗಿದಾರ, ನಾವು ಭಿಕ್ಷುಕರಾಗಿದ್ದೀವಿ, ನಮ್ಮ ತಾಯಿಯಿಂದ ಭಿಕ್ಷುಕರಾಗಿದ್ದಾರೆ, ನಮ್ಮ ತಂದೆಯರು ಭಿಕ್ಷುಕರು ಮಾಡ್ತಾ ಇದ್ವಿ, ಭಿಕ್ಷಿತನ ಮಾಡ್ತಾ ಇದೀವಿ. ನಾವು ಇವತ್ತು ಬದಲಾವಣೆ ಆಗ್ಬೇಕಾಗ್ಯದ. ನಮ್ಮ ಮೂಲಭೂತ ಹಕ್ಕುಗಳ ಬಗ್ಗೆ ನಮ್ಗೆ ಅರಿವು ಮೂಡಬೇಕಾಗ್ಯದ. ನಮ್ಮ ಸಮಸ್ಯೆಗಳ ಬಗ್ಗೆ ನಾವು ತಿಳ್ಕೊಳ್ಬೇಕಾದ. ಬಾಬಾ ಸಾಹೇಬ್ ಅಂಬೇಡ್ಕರ್ ಬರ್ತಕ್ಕಂಥ ಸಂವಿಧಾನವನ್ನು ನಾವು ಅರ್ಥ ಮಾಡಿಕೊಳ್ಬೇಕಾದ. ಇವತ್ತು ವಿದ್ಯಾವಂತರು ಒಂದು ಮಹೇಶ್ ಎಂಬರು 2 ವಿದ್ಯಾರ್ಥಿಗಳು ಇವತ್ತು ಮಾತಾಡಿದ್ರು, ಬಹಳ ಅಚ್ಚುಕಟ್ಟಾಗಿ ಮಾತಾಡಿದ್ರು. ಇವತ್ತು ನಾವು ಬದಲಾವಣೆ ಆಗ್ಬೇಕಂತರು, ನಮ್ಮಲ್ಲಿರ್ತಕ್ಕಂಥ ಮೌಢ್ಯತೆಯನ್ನು ಕಳ್ಕೋಬೇಕಂತ ಹೇಳಿದ್ರು. ನಮ್ಮಲ್ಲಿರ್ತಕ್ಕಂಥ ಸಂಪ್ರದಾಯ, ಗೊಡ್ಡು ಸಂಪ್ರದಾಯ ಕಳ್ಬೇಕಾಗ್ಯದ. ಇವತ್ತು ನಾಗರಿಕತರ ಬದುಕಬೇಕಾಗ್ಯದ, ನಾವು ಅನಾಗರಿಕತೆಯನ್ನು ಬಿಡಬೇಕಾಗ್ಯದ. ಇವತ್ತು ನಾವು ಶಿಕ್ಷಣವಂತರಾಗಬೇಕಾಗ್ಯದ. ಶಿಕ್ಷಣ ಕಲ್ತವನು ಈ ದೇಶವನ್ನು ಆಳುತ್ತಾನಂತ ಒಂದು ಮೆಸೇಜ್ ಅನ್ನು ನೀಡ್ತಾ ಇದ್ದಾರೆ ವಿದ್ಯಾರ್ಥಿಗಳು. ಇವತ್ತು ಶಿಕ್ಷಣ ಕಲ್ತವನು ಹುಲಿ ಹಾಲು ಕುಡದಂತೆ, ಹುಲಿ ಯಾವತ್ತು ಗರ್ಜಿಸ್ತದ. ಶಿಕ್ಷಣಕ್ಕೂ ಕಲಿಲಾರ್ದವನು ಇವತ್ತು ಎಲ್ಲಿ ಮೂಲೆಯಲ್ಲಿ ಕೂತಿರ್ತಕ್ಕಂಥ ಅಂತ ವ್ಯಕ್ತಿಗಳು ನಾವು ಆಗಬಾರ್ದು. ಶಿಕ್ಷಣ ಕಲ್ತ ಹುಲಿ ಅಂತ ನಾವು ಗರ್ಜಿಸಬೇಕಾಗ್ಯದ. ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದಂತ ಮಾತು. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದ ಮೂಲಭೂತ ಹಕ್ಕುಗಳು ಬರೆದುಕೊಂಡಿದ್ದಾರೆ. ಇವತ್ತು ಪ್ರತಿಯೊಂದು ಈ ದೇಶದಲ್ಲಿ ಇರತಕ್ಕಂಥ ಮನುಷ್ಯ ಎಲ್ಲ ಮನುಷ್ಯರ ತರ ಬದುಕಬೇಕು, ಎಲ್ಲರಿಗೂ ಸಮನಾಗಿ ಗಾಳಿ ಸಿಗಬೇಕು, ಎಲ್ಲರಿಗೂ ಸಮನಾಗಿ ಬೆಳಕು ಸಿಗಬೇಕು, ಎಲ್ಲರಿಗೂ ಸಮನಾಗಿ ನೀರು ಸಿಗಬೇಕು, ಎಲ್ಲರೂ ಸಮನಾಗಿ ಮನಿ ಸಿಗಬೇಕು, ಎಲ್ಲರೂ ಸಮನಾಗಿ ಬದುಕೋದಕ್ಕೆ 1 ಎಕರೆ ಜಮೀನು ಸಿಗಬೇಕು, ಬದುಕೋದಕ್ಕೆ ಉದ್ಯೋಗ ಮಾಡೋದಕ್ಕೆ ಲೋನ್ ಸಿಗಬೇಕು. ಇವತ್ತು ನಮ್ಮ ಮೂಲಭೂತ ಹಕ್ಕುಗಳನ್ನು ನಾವು ಬದಲಿಸಬೇಕಾದ, ನಾವು ಕೇಳಬೇಕಾಗ್ಯದ. ಇವತ್ತು ನಮ್ಮಲ್ಲಿ ಆಳ್ತಕ್ಕಂಥ ಸರ್ಕಾರವನ್ನು ಕೇಳಬೇಕಾಗ್ಯದ, ನಮ್ಮನ್ನ ಆಳುವಂತ ಸದಸ್ಯರನ್ನ ಕೇಳಬೇಕಾಗ್ಯದ, ನಮ್ಮಿಂದ ಓಟಿಂದ ಆಯ್ಕೆ ಆಗಿರ್ತಕ್ಕಂಥ ಜನಪ್ರತಿನಿಧಿಗಳನ್ನ ಎದೆ ಮೇಲೆ ಅಂಗಡಿ ಕೇಳಬೇಕಾಗ್ಯದ. ಇವತ್ತು ಅಧಿಕಾರಿಗಳು ಇವತ್ತು ಏನಾದರೂ ತಿಂಗಳ ಸಂಬಳವನ್ನು ಪಡ್ಕೊಂತಂದ್ರೆ ಇವತ್ತು ನೀವು ಅಲೆಮಾರಿಗಳು ಮಾಡ್ತಕ್ಕಂಥ ಸಣ್ಣ ಪುಟ್ಟ ವ್ಯಾಪಾರ ತೆರಿಗೆ ಕಟ್ತಾರಲ್ಲ ನೀವು, GST ಅನ್ನು, ಆ GST ಹಣದಿಂದ ಇವತ್ತು ಅವ್ರ ವೇತನ ಬರ್ತದೆ. ಆ ವೇತನ ನಮ್ಮ ವೇತನದಿಂದ ಜೀವನ ನಡೆಸ್ತಾ ಇದ್ದಾರೆ. ಅವರು ನಮ್ಮ ಕೆಲಸಗಳು ಅವ್ರ ಕೆಲಸ ಮಾಡಬೇಕಾಗ್ಯದ. ಇದು ನಾವು ಕೇಳಬೇಕು, ಪ್ರಶ್ನೆ ಮಾಡುವ ಕೆಲಸ ನಮ್ಮಲ್ಲಿ ಬರಬೇಕು.
ಇವತ್ತು ತಾಯಿಂದರಲ್ಲಿ ಬರಬೇಕು, ನಮ್ಮ ಬುಡುಜಾಮರ ಯುವಕರಲ್ಲಿ ಬರಬೇಕು, ನಮ್ಮ ಬುಡುಜಾಮರ ಬಂಧುಗಳಲ್ಲಿ ಬರಬೇಕು. ಈ ಪ್ರಶ್ನೆ ಯಾವತ್ತು ಮಾಡ್ತೀವಿ, ಯಾವತ್ತು ನಮ್ಮ ಹೋರಾಟ ನಮ್ಮ ಧ್ವನಿ ಕೂಗ್ತೀವಿ, ಅವತ್ತು ನಮ್ಮ ಸೌಲಭ್ಯಗಳ ಬಗ್ಗೆ ಸರ್ಕಾರ ಗಮನ ಹರಿಸ್ತದ. ಪ್ರತಿಯೊಬ್ಬ ಮನುಷ್ಯನಿಗೆ ಒಂದು ಜೀವಿಸೋದಕ್ಕೆ ಒಂದು ಮನೆ, ಆ ಮನೆಗೊಂದು ರಸ್ತೆ, ಆ ಮನೆಗೊಂದು ನಿವೇಶನ, ಆ ಮನೆಗೊಂದು ಬದುಕೋದಕ್ಕೆ ಒಂದು ಸಾಗುವಳಿ ಮಾಡಿ ಬದುಕೋದಕ್ಕೆ ಒಂದು ಜಮೀನು, ಮತ್ತು ಆ ಮಕ್ಕಳು ವಿದ್ಯೆ ಮಾಡೋದಕ್ಕೆ ಫ್ರೀಯಾಗಿ ವಿದ್ಯೆ ಶಿಕ್ಷಣ ಸಿಗಬೇಕಾದ. ಇವತ್ತು ಶಿಕ್ಷಣ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಇವತ್ತು ಶಿಕ್ಷಣ ಎಂಬುದು ಗಗನ ಸುಖವಾಗಿದೆ. ಇವತ್ತು ಅಲೆಮಾರಿ ಜನರಿಗೆ, ಇವತ್ತು ಅಲೆಮಾರಿ ಜನರ ಮಕ್ಕಳು ಇವತ್ತು ದುಡ್ಡಿಲ್ಲ. ಇವತ್ತು ಕಾರ್ಪೊರೇಷನ್ ಸ್ಕೂಲ್ಗಳಲ್ಲಿ ಶಾಲೆಗಳಲ್ಲಿ ಓದಕ್ಕಾಗಲ್ಲ ನಮ್ಮ ಮಕ್ಕಳು. ಇವತ್ತು ನಮ್ಮ ಮಕ್ಕಳು ಎಲ್ಲಿ ಓದ್ತಾ ಇದಾರೆ ಅಂದ್ರೆ ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇದಾರೆ. ಸರ್ಕಾರಿ ಶಾಲೆಯಲ್ಲಿ ಯಾರಿದ್ದಾರೆ? ಕೇವಲ 100 ವಿದ್ಯಾರ್ಥಿಗಳು, ಒಬ್ಬ ಶಿಕ್ಷಕ. 6 ಸಬ್ಜೆಕ್ಟ್ಗಳಿಗೆ ಒಬ್ಬನೇ ಶಿಕ್ಷಕ ಉತ್ತರ ಕೊಡಬೇಕು. 6 ಸಬ್ಜೆಕ್ಟ್ಗಳಿಗೆ 6 ವಿಷಯಗಳಿಗೆ ಒಬ್ಬನೇ ಶಿಕ್ಷಕ ವಿಷಯ ಮಂಡನ ಮಾಡಬೇಕು. ಈ ಕಡೆ ಅದೇ ಶಿಕ್ಷಕ ಇವತ್ತು ಮುಖ್ಯ ಗುರುಗಳಾಗಿರ್ತಾನ. ಶಾಲೆಯ ಎಲ್ಲ ಕೆಲಸ ಕಾರ್ಯಗಳು ಆ ಮೀಟಿಂಗ್ ಈ ಮೀಟಿಂಗ್ ಅಂತ 106 ದಿನಗಳ 16 ದಿನಗಳಲ್ಲಿ ಓಡಾಡಿಕೊತ ನಿಮ್ಮ ಶಿಕ್ಷಣ ಕೆಲಸ ಬರ್ತದ. ಇವತ್ತು SSLC ವಿದ್ಯಾರ್ಥಿ ಅಲೆಮಾರಿ ಹುಡುಗ ABCD ಕಲಿಯಕ್ಕೆ ಸಾಧ್ಯನಿಲ್ಲ. ಇವತ್ತು ಕಾಂಪಿಟೇಟಿವ್ ಎಕ್ಸಾಮ್, ಇವತ್ತು ಕಾಂಪಿಟೇಟಿವ್ ದಿನ, ಇವತ್ತು ಕಾಂಪಿಟೇಷನ್ ಮಾಡುವ ದಿನ. ಇವತ್ತು ಕಾರ್ಪೊರೇಟ್ ಸ್ಕೂಲಲ್ಲಿ ಓದಂತ ಮಕ್ಕಳಿಗೆ ನಮ್ಮ ಅಲೆಮಾರಿ ಮಕ್ಕಳು ಎಲ್ಲಿ ಕಾಂಪಿಟೇಷನ್ ಮಾಡ್ತಾರೆ ಸ್ವಾಮಿ? ಎಲ್ಲಿ ನಮ್ಮ ಮಕ್ಕಳಿಗೆ ಇವತ್ತು ಮೆಡಿಕಲ್ ಸೀಟ್, IAS, KS, PSI ಇಂತ ಎಲ್ಲ ಎಜುಕೇಶನ್ ದೊರಕಂತ ನೌಕರಿ ಎಲ್ಲಿ ಸಿಗ್ತದೆ ನಮ್ಮ ಮಕ್ಕಳಿಗೆ? ಇವತ್ತು ಶಿಕ್ಷಣ ಕಗ್ಗೊಲೆ ಮಾಡ್ತದೆ ಇವತ್ತು ಸರ್ಕಾರ. ಇಂಥವೆಲ್ಲ ಅನ್ಯಾಯ ಮಾಡ್ತದೆ. ಇವನ್ನ ಅನ್ಯಾಯವನ್ನು ಬಡಿವಡಿಸಬೇಕಾದ್ರೆ ನಾವು ಸಂಘಟನಾಕಾರರಾಗಿ ನಾವು ಕಟ್ಟಿಕೊಳ್ಬೇಕಾದ, ಸಂಘಟನೆ ಕಟ್ಟಬೇಕಾದ, ಸಂಘಟನೆ ಮುಖಾಂತರ ನಾವು ಪ್ರಶ್ನೆ ಮಾಡ್ಬೇಕಾದ. ಇವತ್ತು ಕೇವಲ ಒಂದು ಶಬ್ದ, ಒಂದು ಕೈಯಿಂದ ಶಬ್ದ ಬರಲ್ಲ, 2 ಕೈಯಿಂದ ಹೊಡೆದ್ರೆ ಮಾತ್ರ ಜೋರಾಗಿ ಚಪ್ಪಳ ಒಂದು ಶಬ್ದ ಬರ್ತದ. ಇವತ್ತು ನಾವು ಎಲ್ಲರೂ ಒಂದು ಬಡಿಗಿಂದ ಏನ್ ಮಾಡಕ್ಕಾಗಲ್ಲ. ಒಂದು 16 ಬಡಿಗಳು, 16 ಕೈಗಳು ಇವತ್ತು ಕೂಡಿಕೊಂಡು ಇವತ್ತು 16 ಜನ. ಒಬ್ಬ ಮನುಷ್ಯ ನಮ್ಮನ್ನು ಪ್ರಶ್ನೆ ಮಾಡಿದಾಗ ಆ ಮನುಷ್ಯನಿಗೆ 10 ಜನ ಏನ್ ಸ್ವಾಮಿ ಅಂತ ಕೇಳ್ಬಿಟ್ರ, ಆ ಮನುಷ್ಯ ನಮ್ಮನ್ನು ಪ್ರಶ್ನೆ ಮಾಡಿದ ತಿರುಗಿ ಮುಡ್ಕೊಂಡು ಕುಂಡಿ ಬಾಯಿ ಮುಚ್ಚಿಕೊಂಡು ಸೀದಾ ಮನೆ ಹೋಗ್ಬಿಡ್ತಾನ ಅವನು. ಅದಕ್ಕಾಗಿ ಇವತ್ತು ಒಗ್ಗಟ್ಟಿನಲ್ಲಿ ಬಲವಿದೆ, ಒಗ್ಗಟ್ಟಿನಲ್ಲಿ ಶಕ್ತಿ ಇದೆ. ನಾವು ಒಂದು ಧ್ವನಿ ಅಲ್ಲ, 16 ಧ್ವನಿ. ನಾವು ಒಮ್ಮೆಲೆ ಧ್ವನಿ ಪ್ರತಿಧ್ವನಿಸಿದಾಗ ನಮ್ಮ ಸೌಲಭ್ಯಗಳು ಪಡೆಯೋಕೆ ಸಾಧ್ಯ ಅಂತೇಳಿ ಈ ಮೂಲಕ ನನಗೆ ಮಾತಾಡಕ್ಕೆ ಅವಕಾಶ ಮಾಡಿಕೊಡ್ತಕ್ಕಂಥ ತಮ್ಮೆಲ್ಲರಿಗೆ ವಂದಿಸಿ, ತಾಯಂದ್ರಿಗೂ ಅವರಿಗೂ ಮತ್ತೆ ಎಲ್ಲರೂ ವೇದಿಕೆ ಮೇಲೆ ವಂದಿಸಿ, ನಾನು ಸ್ವಲ್ಪ 2 ನಿಮಿಷ ನಗೋಲ್ಲ, ಒಂದು 3 ನಿಮಿಷ ಹೆಚ್ಚಿಗೆ ಆಯ್ತು ಅನ್ನಿಸ್ತದ. ತಮ್ಮೆಲ್ಲರ ಚೆವಿಕೊಳ್ಳೋ ಮುಖಾಂತರ ನನ್ನ ಮಾತುಗಳ ಮುಗಿಸ್ತೇನೆ. ಜೈ ಭಾರತ, ಜೈ ಬೇಡ ಬಡುವ ಚಿಕ್ಕಮ್ಮ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ, ಕಲಬುರಗಿ ಬೇಡ ಬಡುವ ಸಂಘಕ್ಕೆ, ಕಲಬುರಗಿ ಬೇಡ ಬಡುವ ಸಂಘಕ್ಕೆ ಧನ್ಯವಾದಗಳು.